ನಿಮ್ಮ ಕಡೆ ಮಸಾಲೆ ಖಾರ ಇಲ್ಲ ಅಂತಂದ್ರೆ ಇಲ್ಲಪ್ಪ ನೀವು ಮಸಾಲೆ ಖಾರ ತಿನ್ನಂಗಿಲ್ಲ ಅಂತಂದ್ರೆ ಇವತ್ತಿನ ರೆಸಿಪಿ ನಿಮ್ಗೆ ಗ್ಯಾರಂಟಿ ಹೆಲ್ಪ್ ಆಗತ್ತೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹೀರಿಕಾಯಿ ಎಣ್ಗಾಯಿ ಬರೀ ರೊಟ್ಟಿ ಮತ್ತು ಚಪಾತಿ ಜೋಡಿ ಅಷ್ಟೇ ಅಲ್ದ ಬಿಸಿ ಬಿಸಿ ರೈಸ್ ಜೋಡಿನೂ ತಿನ್ನಕ್ಕೆ ಭಾಳ ಚಲೋ ಆಗ್ತೈತ್ರಿ. ಪಾವು ಕಿಲೋ ಹೀರಿಕಾಯಿ ತಗೊಂಡು ಸ್ವಚ್ಛಂಗೆ ತೊಳೆದು ಸ್ವಲ್ಪ ಇದ್ರ ಮೇಲಿನ ಸಿಪ್ಪಿ ತೆಗೆದು ಹಿಂಗೆ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಆದಷ್ಟು ಎಲ್ಲ ಹೋಳು ಒಂದೇ ಸಮ ಕಟ್ ಮಾಡ್ಕೊರಿ. ಆಮೇಲೆ ಪಲ್ಯ ಮಾಡೋಕ್ಕಿಂತ ಮೊದಲು ಹೀರಿಕಾಯಿನ ಸ್ವಲ್ಪ ತಿಂದು ಚೆಕ್ ಮಾಡಿ ನೋಡ್ರಿ, ಯಾಕಂದ್ರೆ ಕೆಲವೊಂದ್ಸಲ ಹೀರಿಕಾಯಿ ಸ್ವಲ್ಪ ಕಹಿ ಬರ್ತಾವೆ. ನಾ ಇಲ್ಲೇ ಪಲ್ಯ ಮಾಡೋಕೆ ಗಡ್ಗೆ ತೊಗೊಂಡೀನಿ. ಈ ಗಡ್ಗೆ ಒಳಗೆ ಕೆಲವೊಂದು ಮಸಾಲೆ ಸಾಮಗ್ರಿ ಹಾಕಿ ಹುರಿತೀನಿ. 1 ಟೇಬಲ್ ಸ್ಪೂನಷ್ಟು ಹವೀಜ್ ಅಂದ್ರೆ ಧನಿಯಾ, ಒಂದು 5 6 ಕಾಳುಮೆಣಸು, ಒಂದು ಅರ್ಧ ಇಂಚಷ್ಟು ದಾಲ್ಚಿನ್ನಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ. ಇಷ್ಟು ಮಸಾಲೆ ಸಾಮಗ್ರಿ ತೊಗೊಂಡಿನಿ ರೀ. ಎಣ್ಣೆ ಹಾಕಬಾರ್ದು, ಹಿಂಗೆ ಒಣದ ಹುರಿಬೇಕು. ಆಮೇಲೆ ಇದನ್ನು ಭಾಳತ್ತು ಹುರಿಬಾರ್ದು, ಸ್ವಲ್ಪ ಎಲ್ಲ ಸಾಮಗ್ರಿ ಬೆಚ್ಚಗಾದ್ರೆ ಸಾಕು. ಆಮೇಲೆ ಈ ಪಲ್ಯ ಐತಲ್ರಿ ಸ್ವಲ್ಪ ಮೈಲ್ಡ್ ಇರುತ್ತೆ. ಭಾಳ ಖಾರ ಮಸಾಲೆ ಸ್ಪೈಸಿ ಲೈಕ್ ಆಗೋದಿಲ್ಲ ಅನ್ನೋರಿಗೆ ಈ ಪಲ್ಯ ಗ್ಯಾರಂಟಿ ಲೈಕ್ ಆಗ್ತೈತಿ. ಇವನ್ನ ಒಂದು ಬಟ್ಲಾಕ್ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ 1 2 3 ಟೇಬಲ್ ಸ್ಪೂನಷ್ಟು ಶೇಂಗಾ ಎಣ್ಣೆ ಹಾಕಿದ್ದಾರೆ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ನೋಡ್ಕೊಂಡು ಹಾಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕಕತ್ತೀನಿ ರೀ. 2 ಚಲೋ ತಿಂಗೆ ಚಟಪಟ ಅಂತ ಸಿಡಿದ್ಮೇಲೆ ಕಟ್ ಮಾಡಿದ ಒಂದು ದೊಡ್ಡ ಉಳ್ಳಾಗಡ್ಡಿ, ಸಿಪ್ಪಿ ಬಿಡಿಸಿ ಜಜ್ಜಿದ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದಾರೆ. ಮೀಡಿಯಮ್ ಫ್ಲೇಮ್ನಾಗ ಈರುಳ್ಳಿನ ಸ್ವಲ್ಪ ಹೊತ್ತನ ಚಲೋ ತಂಗೆ ಹುರಿತೀನಿ. ನಮ್ಮ ಉತ್ತರ ಕರ್ನಾಟಕದ ಭಾಷೆ, ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆಗಳು ನಿಮ್ಗೆ ಲೈಕ್ ಆಗ್ತಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ ಪಾಕ ಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಆಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಉಳ್ಳಾಗಡ್ಡಿ ಹುರಿ ಮುಂದೆ ನಡ್ಬರ್ಕ ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸ್ ಮಾಡಿದೆ. ಈಗ ಹೀರಿಕಾಯಿ ಹಾಕಿ ಹುರಿತೀನಿ. ಇದ್ರ ಜೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹುರಿದ್ರೆ ಹೀರಿಕಾಯಿ ಜಲ್ದಿ ಮತ್ತು ಚಂದಂಗೆ ಬೇಯ್ತಾವು. ಒಂದು 15-20 ಸೆಕೆಂಡು ಹೈ ಫ್ಲೇಮ್ನಾಗ ಹೀರಿಕಾಯಿನ ಚಲೋ ತಂಗೆ ಹುರಿದ್ಮೇಲೆ ಈಗ ಉರಿನ ಸಣ್ಣ ಮಾಡಕತ್ತೀನಿ ರೀ. ಇದ್ರ ಮೇಲೆ ಮುಚ್ಚಿ ಸ್ವಲ್ಪ ಹೊತ್ತನ ಇದನ್ನು ಚಲೋ ತಂಗೆ ಬೇಯಿಸ್ತೀನಿ. ಅಲ್ಲಿ ತನ ಎಣ್ಗಾಯಿಗೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ. ಮಿಕ್ಸಿ ಜಾರ್ನಾಗ ಒಂದು ಅರ್ಧ ಕಪ್ಪಷ್ಟು ಹುರಿದಿದ್ದು ಶೇಂಗಾ, ಒಂದು 2 ಟೇಬಲ್ ಸ್ಪೂನಷ್ಟು ಹುರಿದಿದ್ದು ಬಿಳಿ ಎಳ್ಳು, ಒಂದು 2 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಮತ್ತು ಆಗಲೇ ಹುರ್ಕೊಂಡಿದ್ದಲ್ರಿ ಮಸಾಲೆ ಸಾಮಗ್ರಿ ಅವನು ಹಾಕಿದೆ. ಈಗ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡ್ರಿ ಇಷ್ಟು ಸಣ್ಣ ಆದ್ರೆ ಸಾಕು. ಈಗ ಇದ್ರಾಗ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕಕತ್ತೀನಿ. ಎಣ್ಗಾಯಿಗೆ ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ಆಮೇಲೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕಕತ್ತೀನಿ. ಈ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬೇಕು, ಕಡಿಮೆ ಹಾಕಕ್ಕೆ ಹೋಗ್ಬೇಡ್ರಿ, ಪಲ್ಯ ಚಲೋ ಆಗೋದಿಲ್ಲ. ಆಮೇಲೆ ಈ ಕಡೆನೂ ಸ್ವಲ್ಪ ಲಕ್ಷ್ಯ ಇರಲಿ, ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಅವಾಗವಾಗ ನಡ್ಬರ್ಕ ಮುಚ್ಚಳ ತೆಗೆದು ಹೀರಿಕಾಯಿನ ಹೊಳ್ಳಿಸಿ ಹಾಕೋಂತಿರ್ರಿ, ಅಂದ್ರೆ ಅವು ಎಲ್ಲ ಕಡೆ ಒಂದೇ ಸಮ ಚಂದಂಗೆ ಬೇಯ್ತಾವು. ನೋಡ್ರಿ ಹಿಂಗೆ ಪೂರ ನುಣ್ಣಗಾಗಬೇಕು. ಹೀರಿಕಾಯಿ ಬೆಂದವಿಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಬೆಂದಿದ್ವಪ್ಪ ಅಂತಂದ್ರೆ ಅವಾಗ ರುಬ್ಬಿದ ಮಸಾಲೆ ಹಾಕ್ರಿ. ಇದ್ರ ಜೋಡಿ 1 ಕಪ್ಪಷ್ಟು ನೀರು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ. ಈ ಎಣ್ಗಾಯಿನ ನೀವು ಚಪಾತಿ ಇಲ್ಲ ರೊಟ್ಟಿ ಜೋಡಿ ತಿನ್ನಕ್ಕೆ ಮಾಡ್ಕೊಳಕತ್ತಿದ್ರಪ್ಪ ಅಂತಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕೋರಿ, ಅಂದರೆ ಇದು ಗಟ್ಟಿ ಇರ್ತೈತಿ. ಇಲ್ಲ ಚಪಾತಿ ರೊಟ್ಟಿ ರೈಸ್ ಎಲ್ಲದಕ್ಕೂ ಇದು ಇರಲಪ್ಪ ಅಂತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಳಿ ಮಾಡ್ಕೊರಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. 1 ನಿಮಿಷ ಇದನ್ನು ಕುದಿಸಿದ ಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಈಗ ಇದ್ರಾಗ 1 ಟೀ ಸ್ಪೂನಷ್ಟು ಗುರೆಳ್ಳು ಅಥವಾ ಹುಚ್ಚೆಳ್ಳು ಪುಡಿ ಹಾಕ್ರಿ. ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ಹಾಕ್ರಿ. ಗುರೆಳ್ಳು ಪುಡಿ ರೆಸಿಪಿನ ಆಲ್ರೆಡಿ ನಾ ಶೇರ್ ಮಾಡೀನಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತ್ರಿ, ಚೆಕ್ ಮಾಡಿರಿ. ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಉರಿ ಒಳಗೆ ಇದನ್ನು ಒಂದು 2 ನಿಮಿಷ ಬೇಯಿಸ್ಬೇಕು. ಒಂದು 2-3 ನಿಮಿಷ ಆದಮೇಲೆ ಹೀರಿಕಾಯಿ ಎಲ್ಲ ಚಂದಂಗೆ ಬೆಂದಾವಿಲ್ಲ ಮೆತ್ತಗಾಗ್ಯಾವಿಲ್ಲ ಅಂತೇಳಿ ಚೆಕ್ ಮಾಡಿರಿ. ಆಮೇಲೆ ಹಂಗೆ ಪಲ್ಯನ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ, ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡಿ ನೋಡಿರಿ. ಏನಾರೇ ಕಮ್ಮಿ ಆಗಿತ್ತಪ್ಪ ಅಂತ ಅನಿಸಿದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿರಿ. ಲಾಸ್ಟಿಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು.
ಈಗ ಹೀರಿಕಾಯಿ ಎಣ್ಗಾಯಿ ಪಲ್ಯ ರೆಡಿ. ರೊಟ್ಟಿ ಚಪಾತಿ ಇಲ್ಲ ಅಂತಂದ್ರೆ ರೈಸ್ ಜೋಡಿ ಮಸ್ತ್ ಬಿಸಿ ಬಿಸಿ ಪಲ್ಯನ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.